ಸೊ ಗೈಸ್, ಈಗ ನಾವು ದ ನೀತಾ ಮುಖೇಶ್ ಅಂಬಾನಿ ಕಲ್ಚರಲ್ ಸೆಂಟ್ರಲ್ಲಿದ್ದೀವಿ ಮುಂಬೈಯಲ್ಲಿ. ಇನ್ಫಿನಿಟಿ ರೂಮಲ್ಲಿದ್ದೀವಿ. ಸೊ ಜಪಾನೀಸ್ ಆರ್ಟಿಸ್ಟ್ನ ಆರ್ಟ್ ಫಾರ್ಮ್ಸ್ ಅದ್ರ ಒಳಗಡೆ ಬಂದಿದ್ದೀವಿ. ನೋಡ್ಬೋದು ಇನ್ಫಿನಿಟಿ ಲೈಟ್ಸ್ ಇದ್ದಾವೆ. ಸೊ ಗೈಸ್, ನೀವು ಗೇಟ್ ವೇ ಆಫ್ ಇಂಡಿಯಾಯಿಂದ ಎಲಿಫೆಂಟಾ ಕೇವ್ಸಿಗೆ ಹೋಗ್ಬೇಕಂದ್ರೆ ಈ 2 ಟಿಕೆಟ್ ತೊಗೋಬೇಕಿಲ್ಲಿದೆ ನೋಡಿ. मुश्किल जीना यहाँ जरा हट के जरा बच के ये है बॉम्बे मेरी जान हो ही हाँ. ಸೊ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನಾವು ಮುಂಬೈಗೆ ಹೋಗ್ತಿದ್ದೀವಿ. ಸೊ ವಿ ಆರ್ ರೈಟ್ ನಾವು ಇನ್ ದ ವೋಲ್ವೋ 9600 ಮಲ್ಟಿ ಆಕ್ಸೆಲ್ ಸ್ಲೀಪರ್ ಕೋಚ್ ಬಸ್. ಸೊ ಇದು ಬೇಸಿಕ್ಲಿ ವಿ ಆರ್ ಎಲ್ ಅವ್ರದ್ದು. ಸೊ ಇಲ್ಲಿ ನೋಡ್ಬೋದು, ಇದ್ರ ಫೀಚರ್ಸ್ ಹೇಳ್ಬೋದು ಅಂದರೆ ಇಲ್ಲಿ ರೀಡಬಲ್ ಲೈಟ್ಸ್ ಇದೆ, ಸೊ AC ವೆಂಟ್ಸು, ಸೊ ಪ್ಯಾಡೆಡ್ ಕುಷನ್ಸ್ ಇದೆ, ಚಾರ್ಜಿಂಗ್ ಪೋರ್ಟ್ ಕೂಡ. ಸೊ ಇದು ಬೇಸಿಕ್ಲಿ ಒಂದು ಮಿನಿ ಹೋಮ್ ಮತ್ತು ಒಂದು ಸ್ವಲ್ಪ ಲಕ್ಸುರಿಯಸ್ ಆಗೂ ಕೂಡ ಇದೆ. ಸೊ ಮುಂಬೈದ ಸಿಟಿ ಆಫ್ ಡ್ರೀಮ್ಸಿಗೆ ಹೋಗ್ತಾ ಇದ್ದೀವಿ, ಎಕ್ಸ್ಪ್ಲೋರ್ ಮಾಡೋಣ ಸಿಟಿನ. ಸೊ ಹೇಗಿದೆ ಅಂತ ಹೇಳ್ತೀನಿ ಮುಂಬೈ. ಸೊ ಇಲ್ಲಿ ನೋಡಿ ಕರ್ಟನ್ಸ್ ಎಲ್ಲ ಇದೆ, ಆಲ್ಮೋಸ್ಟ್ ಬೇಸಿಕ್ ಬಸ್ಸಿಗೆ ಯಾವ ಥರ ಇರಬೇಕೆಲ್ಲ ಇದೆ. ಸೊ ಬೇಸಿಕ್ಲಿ ಇದೊಂದು BS6 ಬಸ್ ಇಂಜಿನ್ನು. ಈ ಬಸ್ಸಿನ ಬೆಲೆ 1.2 crore. ಸೊ ನಾಳೆ ಬೆಳಗ್ಗೆ ಮುಂಬೈಯಲ್ಲಿ ಸಿಗ್ತೀನಿ. The next morning. ಸೊ ಗೈಸ್, ನಾವಿಲ್ಲಿ ಮುಂಬೈಯಲ್ಲಿ ಬಂದಾದಮೇಲೆ ಸೊ ನೋಡಿ ಎಷ್ಟು ಟ್ರಾಫಿಕ್ ಇದೆ ಇಲ್ಲಿ. ಬೆಳಗ್ಗೆ 8:30 ಇದೆ ಟೈಮಿಂಗ್ ಜಾಸ್ತಿ ಬರೇ. ಸೊ ಯು ಕ್ಯಾನ್ ಸಿ ದ ಹಸಲ್ ಆಫ್ ದ ಸಿಟಿ. ನೋಡ್ಬೋದು, ಒಂದು 20 ನಿಮಿಷ ಆಯ್ತು ಇಲ್ಲೇ ಸಿಕ್ಕೊಂಡಿದ್ದೀವಿ. ಸೊ ಗೈಸ್, ನಾವೀಗ ಒಂದು ಪ್ರಾಪರ್ಟಿಗೆ ಬಂದಿದ್ದೀವಿ ಮುಂಬೈಯಲ್ಲಿ, ಹಾಸ್ಟೆಲ್ ಅಂತ. ಸೊ ನೀವೇನಾದ್ರು ಬ್ಯಾಕ್ ಪ್ಯಾಕರ್ಸ್ ಆಗಿದ್ದರೆ ಇದು ನಿಮಗೆ ಒಂಥರ ಬೆಸ್ಟ್ ಪ್ಲೇಸ್ ಈ ಮುಂಬೈಯಲ್ಲಿ ಇರೋದಕ್ಕೆ. ಸೊ ಅಫೋರ್ಡೆಬಲ್ ಸ್ಟೇಸ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಈ ರೂಮ್ ಟೂರ್ ಮಾಡ್ತೀನಿ ನಿಮ್ಗೆ ಒಳಗಡೆ ಹೋಗಿ. ಸೊ ಗೈಸ್, ನಮ್ಮ ಹಾಸ್ಟೆಲ್ ರೂಮ್ ನಿಮಗೆ ರೂಮ್ ಟೂರ್ ಕೊಡಬೇಕಂದ್ರೆ ಸೊ ಇದೇ ನಮ್ಮ ರೂಮ್ ಆ್ಯಕ್ಚುಲಿ. ಸೊ ಯು ಕ್ಯಾನ್ ಸಿ ಇಲ್ಲೊಂದು ಟೆಲಿವಿಷನ್ ಇದೆ. ಸೊ ನಾರ್ಮಲ್ ಇದು ಕೆಟಲ್ಲು. ಸೊ ಇಲ್ಲಿ ಸ್ವಲ್ಪ ಕಾಂಪ್ಲಿಮೆಂಟ್ರೀಸ್ ನಿಮಗೆ ಸಿಗುತ್ತೆ. ಸೊ ಇದು ವಾರ್ಡ್ರೋಬು ನೋಡ್ಬೋದು, ಇಟ್ಸ್ ಆಲ್ ಟಾಪ್ ನಾಚ್. ಸೊ ಅಲ್ಲೊಂದು ಏರ್ ಕಂಡೀಷ್ನರ್ ಇದೆ ಮೇಲ್ಗಡೆ. ಸೊ ಇಲ್ಲಿ ಟೆಲಿಫೋನ್ ಫಾರ್ ರೂಮ್ ಸರ್ವಿಸು. ಸೊ ಇದೆ ನಮ್ಮ ಬೆಡ್ಡು. ಸೊ ಸ್ವಲ್ಪ ಹರಡಿದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಸೊ ಇದು ದಿಸ್ ಇಸ್ ದ ಸೋಫಾ. ಇದು ಆ್ಯಕ್ಚುಲಿ ಚಾರ್ಜ್ಗೆ ಹಾಕೊಳ್ಳೋಕ್ಕೆ ಚಾರ್ಜಿಂಗ್ ಸಾಕೆಟು. ಸೊ ಬೇಸಿಕ್ಲಿ ಒಂದು ಅಫೋರ್ಡೆಬಲ್ ಏನು ಅಮೌಂಟ್ ಇದೆ ಮುಂಬೈಯಲ್ಲಿ. ಸೊ ಅದರಲ್ಲಿ ನಿಮಗೆ ಒಂದು ಸ್ವಲ್ಪ ಬೆಸ್ಟ್ ಸ್ಟೇ ಮಾಡಬೇಕಂದ್ರೆ ಯು ಕ್ಯಾನ್ ಆ್ಯಕ್ಚುಲಿ ಕಮ್ ಫಾರ್ ಹಾಸ್ಟೆಲ್ ವಿಚ್ ಈಸ್ ವೆರಿ ಗುಡ್. ನಾವೀಗ ಅಂಧೇರಿ ಈಸ್ಟಿಂದ ಗೇಟ್ ವೇ ಆಫ್ ಇಂಡಿಯಾಗೆ ಹೋಗ್ತಿದ್ವಿ. ಬೆಳಗ್ಗೆ ಒಂದು 12:30 ಆಗಿದೆ. ಸೊ ಎಷ್ಟು ಟ್ರಾಫಿಕ್ ಇದೆ ನೋಡಿ ಇಲ್ಲಿ. ಸೊ ಒಂದು ಅರ್ಧ ಗಂಟೆ ಸಿಕ್ಕೊಂಡಿದ್ವಿ ಬೆಳಗ್ಗೆ, ಮತ್ತು ಈಗ ಒಂದು 2 hours ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಏನಾಗುತ್ತೆ ನೋಡೋಣ. ಸೊ ನೋಡ್ಬೋದು, ಇಲ್ಲಿ ಇಲ್ಲೂ ಟ್ರಾಫಿಕ್ಕು ಎಲ್ಲ ಕಡೆ ಬ್ಲಾಕ್ ಆಗಿದೆ ಆಗಲೆಯಿಂದ. दिल है मुश्किल जीना यहाँ जरा हट के जरा बच के ये है बॉम्बे मेरी जान. ಸೊ ಗೈಸ್, ನಾವು ಫೈನಲಿ ಗೇಟ್ ವೇ ಆಫ್ ಇಂಡಿಯಾಗೆ ರೀಚ್ ಆದ್ವಿ. ಸೊ ಇಲ್ಲಿ ನೋಡ್ಬೋದು, ದ ಐಕಾನಿಕ್ ತಾಜ್ ಹೋಟೆಲ್ ಇಲ್ಲೇ ಇದೆ. ಸೊ ನಮ್ಮ ಮುಂದೆ. ಸೊ ಬೇಸಿಕಲಿ ಇಲ್ಲಿ 26/11 ಟೆರರ್ ಅಟ್ಯಾಕ್ಸ್ ಇಲ್ಲೇ ಆಗಿದ್ದು. ಸೊ ಇದೇ ಒಂದು ಐಕಾನಿಕ್ ತಾಜ್ ಹೋಟೆಲ್ಲು. ಪಿಜನ್ಸ್ ಎಲ್ಲ ಹಾರ್ತಿದ್ದಾವೆ ನೋಡಿ. ಸೊ ಅಲ್ಲಿ ನೋಡ್ಬೋದು, ಅಲ್ಲಿದೆಯಲ್ಲ ಅದೇ ಇಂಡಿಯಾ ಗೇಟ್ ಅಂತ, ಗೇಟ್ ವೇ ಆಫ್ ಇಂಡಿಯಾ. ಸೊ ಲೆಟ್ಸ್ ಗೋ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ಸೊ ಗೈಸ್, ಇದು ಫ್ರಿಜ್ ಮ್ಯಾಗ್ನೆಟ್ ಇಷ್ಟ ಆಯ್ತು. ಸೊ ತೊಗೊಂಡ್ವಿ, 70 ರೂಪೀಸಿಗೆ ಒಂದಂತೆ. ಸೊ ಮೆಮೊರೇಬಲ್ ಆಗಿರುತ್ತೆ ಅಂತ ಒಂದು ಪರ್ಚೇಸ್ ಮಾಡಿದೆ. जरा बच के ये है बॉम्बे मेरी जान. दिल मुश्किल जीना यहाँ जरा हट के जरा बच के ये है बॉम्बे मेरी जान. ಗೈಸ್, ಇದೇ ಗೇಟ್ ವೇ ಆಫ್ ಇಂಡಿಯಾ ಎಂಟ್ರಿ. ಇಲ್ಲಿಂದ ನೀವು ಎಂಟರ್ ಆಗಬೇಕು ಒಳಗೆ ಹೋಗ್ಬೇಕಂದ್ರೆ ಸೈಟ್ ಸೀಯಿಂಗಿಗೆ. ಸೊ ಲೆಟ್ಸ್ ಗೋ. ಸೊ ಗೈಸ್, ಇದು ವ್ಯೂ ಮಾತ್ರ ಆ್ಯಂಡ್ ಆಲ್ಸೋ ದ ಲೊಕೇಶನ್ ನೆಕ್ಸ್ಟ್ ಲೆವೆಲ್. ಯಾಕೆ ಹೇಳ್ತಿದ್ದೀನಿ ಅಂದರೆ, ಸೊ ಇದು ಅರೇಬಿಯನ್ ಸೀ ಹತ್ರ ಬರುತ್ತೆ. ಇಲ್ಲಿ ನೋಡ್ಬೋದು, ಇದೇ ದ ಗೇಟ್ ವೇ ಆಫ್ ಇಂಡಿಯಾ. ಸೊ ನಾನು ಆಗಲೇ ಹೇಳ್ದಂಗೆ ಇದು ಜಾರ್ಜ್ ವಿ ಅವ್ರ ಲ್ಯಾಂಡ್ ಆಗಿದ್ದು, ಅವ್ರ ವೈಫ್ ಜೊತೆ ಇಂಡಿಯಾದಲ್ಲಿ ಅದರದ್ದೊಂದು ಸಿಂಬಲ್ಲು. ಸೊ ಅದ್ರ ಮೇಲೂ ಕ್ರೇವ್ ಆಗಿದೆ, ನಿಮಗೆ ಕಾಣಿಸ್ತಿಲ್ಲ, ಅದ್ರ ಮೇಲೆ ಬರೆದಿದ್ದಾರೆ. ಸೊ
जरा बच के ये है बॉम्बे मेरी जान ऐ दिल है मुश्किल जीना या ಸೊ ಗೈಸ್ ನೀವು ಗೇಟ್ ವೇ ಆಫ್ ಇಂಡಿಯಾಯಿಂದ ಎಲಿಫೆಂಟಾ ಕೇವ್ಸಿಗೆ ಹೋಗ್ಬೇಕಂದ್ರೆ ಈ 2 ಟಿಕೆಟ್ ತೊಗೋಬೇಕು. ಇಲ್ಲಿದೆ ನೋಡಿ. ಸೊ ಇದು ನಿಮಗೆ 520 ರೂಪೀಸ್ ಆಗುತ್ತೆ, 2 ಜನ ಸೇರಿಸಿ. ಸೊ ಅದೇ ಬೋಟು ನೋಡ್ತಿದ್ದೀರಲ್ಲ, ಸೊ ಆ ಬೋಟ್ ಹೋಗಬೇಕು. ಸೊ 2 ವರ್ಷನ್ ಇದೆ, ಒಂದು ಲಕ್ಸುರಿ ಒಂದು ನಾರ್ಮಲ್ಲು. ಲಕ್ಸುರಿ ಆದರೆ ನೀವು ಮೇಲೆ ಕುತ್ಕೋಬೋದು. ಸೊ ಲೆಟ್ಸ್ ಗೋ, ಇಲ್ಲಿಂದ ಹೋಗೋಣ. ಇದೇ ಬೋಟು. ಸೊ ಗೈಸ್ ನೀವು ಮೇಲೆ ಹೋಗ್ಬೇಕಂದ್ರೆ 20 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು. ಸೊ ಮೇಲೆ ಹೋಗೋಣ ಬನ್ನಿ. ಸೊ ಇಲ್ಲಿ ಮೇಲೆ ಬಂದ್ವಿ ನಾವೀಗ. ಸೊ ಇದು ಎಲಿಫೆಂಟಾ ಕೇವ್ಸಿಗೆ ಹೋಗೋ ಏಕೈಕ ಬೋಟ್ ಇಲ್ಲಿಂದ ಫೆರಿ. ಸೊ 20 ರೂಪೀಸ್ ಎಕ್ಸ್ಟ್ರಾ ಬೀಳುತ್ತೆ ನಿಮಗೆ. ಇಲ್ಲಿ ಮೇಲೆ ಕುತ್ಕೋಬೇಕಂದ್ರೆ ಬೋಟ್ನವ್ರಿಗೆ ಕೊಡಬೇಕು. कहे इसको बिजनेस बेघर को आवारा यहाँ कहते हंस हंस खुद काटे गले सबके कहे इसको बिजनेस एक चीज के है कई नाम यहाँ जरा हट के ನಾವೀಗ ಪೈಲಟ್ನ ತೋರಿಸ್ತೀವಿ ನಿಮಗೆ. ಇಲ್ಲಿ ನೋಡ್ಬೋದು. ಇಲ್ಲಿಂದಾನೇ ಈ ಬೋಟ್ನ ಓಡಿಸೋದು. ಇದೇ ಫೆರಿ, ನಮ್ಮ ಫೆರಿ ಆ್ಯಕ್ಚುಲಿ ಇದು. ಅಲ್ಲಿ ನೋಡ್ತಿರ್ಬೋದು ನೀವು ಆ್ಯಂಟಿಲಿಯಾ ಮುಖೇಶ್ ಅಂಬಾನಿ ಅವ್ರ ಮನೆ. ಸೊ ಇಲ್ಲಿ 3 ಬಿಲ್ಡಿಂಗ್ ಇದೆ ನೋಡಿ. ಇದರಲ್ಲಿ ಹೈಯೆಸ್ಟ್ ಬಿಲ್ಡಿಂಗೇ ಅವ್ರದ್ದು. ಸೊ ನೀವು ಇದನ್ನು ಈ ಫೆರಿ ಎಲಿಫೆಂಟಾ ಕೇವ್ಸಿಗೆ ಹೋಗ್ತಾ ಈ ಫೆರಿಯಲ್ಲಿ ನೋಡ್ಬೋದು ನೀವು ಇದನ್ನು. ಸೊ ಗೈಸ್ ಈ ಶಿಪ್ಪು ಲಿಬೀರಿಯಾ ದೇಶದ್ದು. ಸೊ ಇದು ಆಯಿಲ್ ಶಿಪ್ಮೆಂಟಿನ ಶಿಪ್ ಇದು. ನೋಡ್ಬೋದು ನೀವು, ಇಷ್ಟು ಉದ್ದ ಇದೆ ಇದು ಶಿಪ್ಪು. ಇಲ್ಲಿ ಭಾಳಷ್ಟು ಓಲ್ಡ್ ಐಲ್ಯಾಂಡ್ ಅಂದರೆ ಸಮುದ್ರದ ಮಧ್ಯೆ ಹಳೆ ಐಲ್ಯಾಂಡು ಪ್ಲಸ್ ಹಳೆಯ ಬೋಟ್ಸ್ ಇದ್ದಾವೆ. ಸೊ ಅದೊಂದು ಇಲ್ಲದೊಂದು ಸ್ಪೆಷಾಲಿಟಿ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಗೈಸ್, ಇಲ್ಲೊಂದು ಸಖತ್ತಾಗಿರೋ ಶಿಪ್ ಇದೆ. ಮೋಸ್ಟ್ಲಿ ಐ ಥಿಂಕ್ ಇಟ್ ಈಸ್ ದ ನ್ಯಾವಲ್ ಶಿಪ್. ವಾವ್, ಆಸಮ್. ಸೊ ಗುರು, ಈಗ ಕೆಳಗಿಳಿತಿದ್ದೀವಿ ನಾವು. ಫೈನಲಿ ಒಂದು 45 ಮಿನಿಟ್ಸ್ ಆದಮೇಲೆ ರೀಚ್ ಆದ್ವಿ ಈ ಐಲ್ಯಾಂಡಿಗೆ. ಅದೇ ಸೊ ಗೈಸ್ ಅಲ್ಲಿ ನೋಡ್ಬೋದು ಎಷ್ಟು ಗಲೀಜಿದೆ. ಡಾರ್ಕ್ ರಿಯಾಲಿಟಿ ಆಫ್ ಮುಂಬೈ. ಸೊ ಗೈಸ್ ಫೈನಲಿ ನಾವು ಎಲಿಫೆಂಟಾ ಐಲ್ಯಾಂಡಿಗೆ ಬಂದಿದ್ದೀವಿ. ಇಲ್ಲೇ ಇರೋದು ಎಲಿಫೆಂಟಾ ಕೇವ್ಸು. ಸೊ ಇಲ್ಲೇ ದೃಶ್ಯ ನೋಡ್ಬೋದು ನೀವು. ಈ ಥರ ಇದೆ ಈ ಐಲ್ಯಾಂಡು. ಸೊ ಅಲ್ಲಿಂದ ಒಂದು ಫೆರಿ ಬರುತ್ತೆ, ಒಂದು 500 ರೂಪೀಸಿಗೆ. ಅಲ್ಲಿಂದ ನೀವು ಇಲ್ಲಿ ಬಂದರೆ ಇಲ್ಲಿ ಇಳ್ಕೋಬೋದು. ಸೊ ಇದೇ ಐಲ್ಯಾಂಡು. ಸೊ ಗೈಸ್ ನೀವು ಈ ಐಲ್ಯಾಂಡ್ ಮೇಲ್ಗಡೆ ಹೋಗೋಕ್ಕೆ ಇಲ್ಲಿ ಟಾಯ್ ಟ್ರೈನ್ ಕೂಡ ಇದೆ. ಇಲ್ಲಿ ಹಳ್ಳಿ ನೋಡ್ಬೋದು ಇದನ್ನು. ಸೊ ಟಾಯ್ ಟ್ರೈನು ಅಲ್ಲಿ ಪಾರ್ಕ್ ಮಾಡಿದ್ದಾರೆ ಆ ಸೈಡು. ಸೊ ನಾವು ವಾಕ್ ಮಾಡ್ಕೊಂಡು ಹೋಗ್ತಿದ್ದೀವಿ, ಯಾಕಂದರೆ ತುಂಬ ಜನ ನೋಡಿದ್ದೀವಿ ವಾಕ್ ಮಾಡ್ತಿದ್ರು, ಅದಕ್ಕೆ. ಸೊ ವಾಕ್ ಮಾಡ್ಕೊಂಡು ಹೋಗೋಣ ಬನ್ನಿ. ಗೈಸ್ ಇಲ್ಲೊಂದು ಸ್ವಲ್ಪ ಸ್ಟೆಪ್ಸಿಂದು ಟ್ರೆಕ್ ಸಿಗುತ್ತೆ ನಿಮಗೆ KFC ಆನ್ ದ ವೇ ಹೋಗ್ತಾ. ಸೊ ಇದೆಲ್ಲ ಆರ್ಟಿಕ್ರಾಫ್ಟ್ಸ್ ಇದೆ ನೋಡ್ಬೋದು. ಮಕ್ಕಳು ಆಟ ಆಡೋ ಸಾಮಾನು ಎಲ್ಲ ಸ್ಟಾಲ್ಸ್ ಇದೆ, ಹೋಟೆಲ್ಸ್ ಇದೆ. ಸೊ ಮೇಲೆ ಸಿಗ್ತೀನಿ ನಿಮಗೆ ಡೈರೆಕ್ಟ್. ಸೊ ಗೈಸ್ ಇದೇ ನೋಡಿ ಟಿಕೆಟ್ ಕೌಂಟ್ರು. ಸೊ 20 ರೂಪೀಸ್ ಆಗುತ್ತೆ ನಿಮಗೆ 2 ಜನಕ್ಕೆ. ಇದೇ ನೋಡಿ ಟಿಕೆಟು. ಸೊ ಗೈಸ್ ಅದೇ ನೋಡಿ ದ ಎಲಿಫೆಂಟಾ ಕೇವ್ಸ್ ಮುಂಬೈ. ಸೊ ಮುಂದ್ಗಡೆ ತೋರಿಸ್ತಿದ್ದೀನಲ್ಲ, ವಾ 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 ಸೀನಿಕ್ ಬ್ಯೂಟಿ. ಇದೊಂದು ಐಲ್ಯಾಂಡ್ ಒಳಗೆ ಅಡಗಿದೆ. ಸೊ ಗೈಸ್ ನಾವೀಗ ಎಲಿಫೆಂಟಾ ಕೇವ್ಸ್ ಒಳಗಡೆ ಇದ್ದೀವಿ. ಸೊ ಫೈನಲಿ ರೀಚ್ ಆದ್ವಿ. ಇಲ್ಲಿ ನೋಡ್ಬೋದು ಈ ಕೇವ್ನ ಆರ್ಕಿಟೆಕ್ಚರು. ವಾವ್, ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳ್ಬೋದು ಇಲ್ಲಿಂದ. ನೀವು ನೋಡ್ತಿರ್ಬೋದು ಇದು ಕೇವ್ ನಂಬರ್ 2 ಅಂತ. ಸೊ ಆಗಲೇ ನಿಮಗೆ ತೋರಿಸಿದ್ದು ನಾನು ಕೇವ್ ನಂಬರ್ 1.
ನೋಡ್ತಿರ್ಬೋದು ನೀವು, ಅಲ್ಲಿ ಶಿವಲಿಂಗ ಇದೆ. ಸೊ ಗೈಸ್ ಎಷ್ಟು ಗಲೀಜಿದೆ ನೋಡಿ, ಇಲ್ಲಿ ತುಂಬ ಪೊಲ್ಯೂಟೆಡ್ ಏರಿಯಾ ಗುರು, ಇದು ಕ್ಲೀನ್ ಇಟ್ಕೋಬೇಕು ಇಲ್ಲ ಜನ. ಸೊ ಗೈಸ್ ನಾವೀಗ ಎಲಿಫೆಂಟಾ ಕೇವ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಸೊ ಕೆಳಗೆ ಸಿಗ್ತೀನಿ ನಿಮ್ಗೆ ಡೈರೆಕ್ಟಾಗಿ. ಈಗ ತುಂಬ ಕೆಳಗೆ ನಾನು ಇಳಿಬೇಕು, ಮತ್ತೆ ಫೆರಿಯಿಂದ ಅಲ್ಲಿಗೆ ಹೋಗಬೇಕು. ಎಲ್ಲಿ ಅಂದರೆ ಗೇಟ್ವೇ ಆಫ್ ಇಂಡಿಯಾ. ಸೊ ಲೆಟ್ಸ್ ಮೀಟ್ ದೇರ್. 1 hour later. ಸೊ ಗೈಸ್ ಈಗ ಮರೀನ್ ಡ್ರೈವ್ಗೆ ಹೋಗ್ತಿದ್ದೀವಿ. ಫಸ್ಟ್ ಟೈಮ್ ಈ ಪ್ರೀಮಿಯರ್ ಪದ್ಮಿನಿ ಈ ಕಲರ್ ಟ್ಯಾಕ್ಸಲ್ಲಿ ಹತ್ತಿದ್ದು ನಾನು. ಸೊ ಹೋಗೋಣ ಬನ್ನಿ. ಸೊ ಗೈಸ್ ನೀವೇನು ಈ ಏರಿಯಾ ನೋಡ್ತಿದ್ದೀರೋ ಇದ್ರ ಹೆಸರು ಕೊಲಾಬಾ ಮಾರ್ಕೆಟ್ ಅಂತ, ಇಲ್ಲಿ ನೋಡ್ಬೋದು. ಸೊ ಎಲ್ಲ ರೀತಿಯಾದ ಬ್ರ್ಯಾಂಡೆಡ್ ಐಟಮ್ಸ್ ಅಂದರೆ ಗ್ಲೋಬಲ್ ಬ್ರ್ಯಾಂಡ್ಸು ನಿಮ್ಗೆ ಇಲ್ಲಿ ಸಿಗ್ಬೋದು. ಸೊ ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ದಿ ಸ್ಟ್ರೀಟ್ ಅಂತ ಹೇಳ್ಬೋದು. ಸೊ ಗೈಸ್ ಅಲ್ಲೇ ಮರೀನ್ ಡ್ರೈವ್ ಇರೋದು. ಸೊ ಇನ್ನೊಂದು ಸ್ವಲ್ಪ ಒಂದು 50 ಮೀಟ್ರ್ ಹೋದರೆ ಮರೀನ್ ಡ್ರೈವ್ ನಿಮಗೆ ಕಾಣಿಸುತ್ತೆ. ಒಳ್ಳೆ ಸನ್ಸೆಟ್ ಟೈಮಿಗೆ ಬಂದಿದ್ದೀವಿ. ಸೊ ಗೈಸ್ ಇಲ್ಲೆಲ್ಲ ಪೊಲಿಟಿಕಲ್ ಆಫೀಸ್ ಸಿಗುತ್ತೆ ನಿಮಗೆ ಆನ್ ದ ವೇ ಮರೀನ್ ಡ್ರೈವ್ ಹೋಗ್ತಾ. ಸೊ ಗೈಸ್ ಫೈನಲಿ ನಾವೀಗ ಮರೀನ್ ಡ್ರೈವಿಗೆ ಬಂದಿದ್ದೀವಿ. ಇದೇ ದ ಐಕಾನಿಕ್ ಮುಂಬೈಸ್ ಮರೀನ್ ಡ್ರೈವ್. ಸೊ ನೋಡ್ಬೋದು ಇದೆ. ಸೊ ಇಲ್ಲಿ ಭಾಳ ಟಿಕ್ಟಾಕ್ ವೀಡಿಯೋಸ್ ನೋಡ್ತಿದ್ದೆ ಮುಂಚೆ, ಇಲ್ಲೇ ಎಲ್ಲ ಮಾಡೋರು ಕ್ರಿಂಜ್ ವೀಡಿಯೋಸ್ ಅಂತಲೇ ಹೇಳ್ಬೋದು ಟಿಕ್ಟಾಕಿಂದು. ಸೊ ಗೈಸ್ ನಾವೀಗ ಮರೀನ್ ಡ್ರೈವಲ್ಲಿ ಕುಂತು ಒಂದು 20 ನಿಮಿಷ ಆಯಿತು. ಸೊ ಆ ಎಂಡ್ ತನಕನೂ ಜನ ಇದ್ದಾರೆ ತನಕ. ಸೊ ಕೈಯೆಲ್ಲ ಎಲ್ಲೋ ಆಗ್ತಿದೆ ನೋಡಿ, ಏನು ಬ್ಯೂಟಿಫುಲ್ ಇದೆ ವ್ಯೂ. ಆ ಎಂಡ್ ತನಕನೂ ಸೊ ಒಳ್ಳೆ ಬ್ಯೂಟಿಫುಲ್ ಇದೆ ವ್ಯೂ ಮಾತ್ರ, ನೆಕ್ಸ್ಟ್ ಲೆವೆಲ್ ಇದೆ ವ್ಯೂ. ಸೊ ಗೈಸ್ ನಾವು ಇಲ್ಲಿಂದ ಈಗ ಹೋಗ್ತಿದ್ದೀವಿ, ಯಾಕಂದರೆ ನೈಟ್ ಆಯಿತು. ಈಗೂ ಇಲ್ಲಿ ವ್ಯೂ ಬ್ಯೂಟಿಫುಲ್ ಇದೆ. ಸೊ ನೆಕ್ಸ್ಟ್ ಕಡೆ ಎಲ್ಲರೂ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ ಸಿಟಿನ ಅಂತ. ಸೊ ಅಲ್ಲಿ ಸಿಗ್ತೀವಿ ಈಗ. ಸೊ ಗೈಸ್ ನಾವೀಗ ಜಿಯೋ ವರ್ಲ್ಡ್ ಡ್ರೈವ್ಗೆ ಆನ್ ದ ವೇ ಇದ್ದೀವಿ. ಇಲ್ಲೊಂದು ಬ್ರಿಡ್ಜ್ ಸಿಕ್ತು. ಸೊ ಟನಲ್ ಅಂತಲೇ ಹೇಳ್ಬೋದು ಇದನ್ನು. ಬ್ಯೂಟಿಫುಲ್ ಆಗಿದೆ ಈ ಟನಲ್. ಸೊ ಈಗ ಸೀಲಿಂಗ್ ಬ್ರಿಡ್ಜ್ ಕೂಡ ತೋರಿಸ್ತೀನಿ ನಿಮಗೆ, ಮುಂದೆ ಅದು ಬರುತ್ತೆ. ಸೊ ಅದು ನೆಕ್ಸ್ಟ್ ಲೆವೆಲ್ ಬ್ಯೂಟಿನೇ ಅಂತ ಹೇಳ್ತಾರೆ ಮುಂಬೈಯಲ್ಲಿ. ಸೊ ಅದನ್ನು ನೋಡೋಣ ಮುಂದೆ. ಸೊ ಗೈಸ್ ಇದು ಕತ್ಲಾಗಿರ್ಬೋದು, ಆದರೆ ನಾವೀಗ ರಾಜೀವ್ ಗಾಂಧಿ ಸೀಲಿಂಗ್ ರೋಡ್ಗೆ ಈಗ ಎಂಟ್ರಿ ಆಗ್ತಿದ್ದೀವಿ. ಸೊ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಸೀಲಿಂಗು. ಈಗ ನಾವು ದ ನೀತಾ ಮುಖೇಶ್ ಅಂಬಾನಿ ಕಲ್ಚರಲ್ ಸೆಂಟ್ರಲ್ಲಿದ್ದೀವಿ ಮುಂಬೈಯಲ್ಲಿ. ಸೊ ಒಂದು ಇನ್ಫಿನಿಟಿ ರೂಮ್ ಅಂತ ಆರ್ಟ್ ಫಾರ್ಮ್ನ ನೋಡೋಕ್ಕೆ ಬಂದಿದ್ದೀವಿ. ನೋಡ್ಬೋದು ಇಲ್ಲಿ ಯಾಹೋಯ್ ಕುಸಾಮಾ, ಇದು ಜಾಪನೀಸ್ ಆರ್ಟಿಸ್ಟು, 95 ಇಯರ್ಸ್ ಇವರಿಗೆ. ಇಲ್ಲಿದೆ ನೋಡಿ ಇದ್ರ ಎಕ್ಸ್ಪ್ಲನೇಷನ್ನು. ಸೊ ಸಖತ್ತಾಗಿದೆ ಮಾತ್ರ ಇದು. ವಾವ್, ನೆಕ್ಸ್ಟ್ ಲೆವೆಲ್. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗುರು ಇದನ್ನು. ಸೊ ಗೈಸ್ ನೀವು ನೋಡ್ಬೋದು, ನಾವು ನೀತಾ ಮುಖೇಶ್ ಅಂಬಾನಿ ಕಲ್ಚರಲ್ ಸೆಂಟ್ರ್ ಒಳಗಿರೋ ಇನ್ಫಿನಿಟಿ ರೂಮಲ್ಲಿದ್ದೀವಿ. ಸೊ ಒಬ್ಬ ಜಪಾನೀಸ್ ಆರ್ಟಿಸ್ಟ್ನ ಆರ್ಟ್ ಫಾರ್ಮ್ ಅದ್ರ ಒಳಗಡೆ ಬಂದಿದ್ದೀವಿ. ನೋಡ್ಬೋದು ಇನ್ಫಿನಿಟಿ ಲೈಟ್ಸ್ ಇದೆ, ನೆಕ್ಸ್ಟ್ ಲೆವೆಲ್ ಗುರು ಇದು. ನೋಡ್ಬೋದು ನೀವು, ನಾನು ಕಾಣ್ತಿದ್ದೀನಿ. ಸೊ ಇದೊಂದು ಫೇಮಸ್ ಆರ್ಟ್ ಫಾರ್ಮ್ ಗುರು. 95 ಇಯರ್ಸ್ ಓಲ್ಡ್ ಇದ್ದಾರೆ ಅವರು. ಯೋಸಾಕಿ ಅಂತ ಅವ್ರ ಹೆಸರು, ಜಪಾನೀಸ್ ಆರ್ಟಿಸ್ಟು. ಸೊ ಶಿ ಮೇಡ್ ಇಟ್. ಸೊ ಇದು ಫಸ್ಟ್ ಟೈಮ್ ಇಂಡಿಯಾದಲ್ಲಿರೋದು. 1 hour later. ಈಗ ನಾವು ಸ್ತ್ರೀ ಟು ಒಂದು ಫಿಲಮ್ ನೋಡೋಕ್ಕೆ ಬಂದಿದ್ವಿ PVR ಅಲ್ಲಿ. ಸೊ ಯಾವ ಥರ ಇದೆ ನೋಡಿ. ಸೊ ಇಲ್ಲಿ ನೋಡ್ಬೋದು ಮುಂಬೈಯಲ್ಲಿ ಡಿಫ್ರೆಂಟ್ ಆಗಿದೆ. ಇಲ್ಲಿ ಲೈಬ್ರರಿ ಹಾಲು, ಅಲ್ಲಿ ಲಿವಿಂಗ್ ರೂಮ್ ಅಂತ ಇದೆ. ಸೊ ಫಸ್ಟ್ ಟೈಮ್ ನಾನು ಈ ಥಿಯೇಟ್ರಲ್ಲಿ ಈ ಥರ ನೋಡ್ತಿರೋದು PVR ಸಿನಿಮಾ ಚೈನ್ಸಲ್ಲಿ.
ಸೊ ಸಿನಿಮಾ ನೋಡಿಕೊಂಡು ಬರ್ತೀವಿ. ಅಲ್ಲಿ ತನಕ ಈ ವಿಡಿಯೋನ ಮುಗಿಸೋಣ. ವಿಡಿಯೋ ಇಷ್ಟ ಇದ್ದರೆ ಚಾನಲ್ನ ಲೈಕ್ ಮಾಡಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಸೊ ಉಲ್ಟಾ ಹೇಳಿದೆ ಅನಿಸುತ್ತೆ, ಪರವಾಗಿಲ್ಲ. ಸೊ ಇವತ್ತಿನ ವಿಡಿಯೋಗಿಷ್ಟೇ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.